ಮಹಿಳೆಯರು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ರು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತ ಆ ಇಬ್ಬರು ಕದೀಮರು ಖತರ್ನಾಕ್ ಪ್ಲಾನ್ ಮಾಡಿ ಕದ್ದ ಬೈಕ್ ಮೂಲಕ ಎರಡೆರಡು ಚಿನ್ನದ ಸರವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಅದು ಎಲ್ಲಿ ನಡೆದಿರೋದು, ಹೇಗಾಯ್ತು ಈ ಘಟನೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ರಂಗೋಲಿ ಹಾಕ್ತಿದ್ದ ಮಹಿಳೆಯ ಸರಗಳ್ಳತನ, ಕದಿಮರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬೈಕ್ನಲ್ಲಿ ಬರ್ತಿರೋ ಇವರನ್ನು ಸರಿಯಾಗಿ ನೋಡಿ ಮನೆಗೆ ಹೋಗ್ತಿದ್ದಾರೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಕಳ್ಳತನಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಖತರ್ನಾಕ್ ಕದಿಮರು. ಮೊದಲಿಗೆ ಏರಿಯಾದಲ್ಲೇ ಒಂದು ರೌಂಡ್ ಹಾಕ್ತಾರೆ, ಆಮೇಲೆ ಒಂದ್ ಕಡೆ ಬೈಕ್ ನಿಲ್ಲಿಸ್ತಾರೆ, ಸುತ್ತಮುತ್ತ ನೋಡ್ತಾರೆ. ತಡರಾತ್ರಿ ರಂಗೋಲಿ ಹಾಕ್ತಿದ್ದ ಮಹಿಳೆಯನ್ನು ಗಮನಿಸಿ ಕಳ್ಳತನಕ್ಕೆ ಮುಂದಾಗ್ತಾರೆ. ನಾವು ನಮ್ಮ ಮನೆಯಲ್ಲಿ ಮಗುಗೆ ಊಟ ಮಾಡಿಸ್ತಾ ಇದ್ದೋ. ಊಟ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಭಯಂಕರ ಸೌಂಡ್ ಆಯಿತು. ಏನು ಸೌಂಡು ಅಂತ ನಾವು ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಗಾಡಿಯಲ್ಲಿ ಅವರು ಪಲ್ಸರ್ ಗಾಡಿಯಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೊರಟೋದ್ರು. ಅಷ್ಟೊತ್ತಿಗೆ ಇವರು ಆಚೆ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಅವ್ರದ್ದು ಮಾಂಗಲ್ಯ ಚರ ಕಿತ್ಕೊಂಡು ಸ್ಪೀಡಾಗಿ ಹೊರಟೋಗ್ಬಿಟ್ರು. ಆದಷ್ಟು ಇದು ಮಾಡೋ ಅಷ್ಟೊತ್ತಿಗೆ ಎಲ್ಲ ಹೊರಟೋಗ್ಬಿಟ್ರು. ಹೌದು, ಇಲ್ಲೆಲ್ಲ ಆತಂಕ, ಏನು ಆಚೆಗೆ ಬರೋಕ್ಕೆ ದಿಗಿಲು ಬೀಳ್ತಾವ್ರು. ಈಗ ವಿಳಾಸ ಕೇಳುವ ನೆಪದಲ್ಲಿ ಎಂಟ್ರಿ ಕೊಟ್ಟ ಕಳ್ಳರು ಮಹಿಳೆಯ ಮಾಂಗಲ್ಯ ಸರ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಮುಕ್ತಾಂಬಿಕಾ ಬಡಾವಣೆಯಲ್ಲಿ ಘಟನೆ ನಡೆದಿದೆ. 9 ಗಂಟೆ 20 ನಿಮಿಷ ಹಂಗಾದಾಗ ಅಲ್ಲಿಂದ ಕಡೆ ಬಂದು ಗಾಡಿ ಇಲ್ಲಿಗೆ ಬಂದು ಆ ಕಡೆ ಪಲ್ಸರ್ ಗಾಡಿ ತಿರುಗಿಸ್ಕೊಂಡ್ರು. ಅಲ್ಲಿಂದ ಸರಿ ನಿಂತ್ಕೊಂಡು ಕೇಳಿದೆ ಹಿಂದೆಗ, ಈ ದಾರಿ ಹಿಂಗೆ ಹೋಗುತ್ತಾ ಅಂತ. ಇಲ್ಲ ಹೋಗಲ್ಲ ಅಂದ್ಬಿಟ್ಟು ಹಿಂಗೆ ಕೈ ಹಿಂಗೆ ಅಂದು ನಾನು ಆಗುತ್ತೆ ಹಿಂದಿಗೆ ಗೊತ್ತಾಗಲ್ಲ. ಆವಾಗ ಅಲ್ಲಿಂದ ಸರಿ ನಿಂತೋಡಿ ಹಿಂಗೆ ಬಂದೆ ಒಳ್ಕೊಯ್ಬಿಡು ಅಂತಡಿ ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ಬಂದು ಕಿತ್ಕೊಂಡು. ಗಿರಿಜಮ್ಮ ಎಂಬುವರ ಕುತ್ತಿಗೆಯಲ್ಲಿದ್ದ 40 ಗ್ರಾಂ ತೂಕದ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿದ್ದಾರೆ. ಕದಿಮರು ಏರಿಯಾದಲ್ಲಿ ಓಡಾಡಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸರಗಳ್ಳತನ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕದಿಮರು ದೊಡ್ಡಬಳ್ಳಾಪುರದಲ್ಲೇ ಬೈಕ್ ಕದ್ದು ಅಲ್ಲೇ ಸರಗಳ್ಳತನ ಮಾಡಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಮತ್ತು ದೊಡ್ಡಬೆಳವಂಗಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಮಹಿಳೆಯರು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ರು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತ ಆ ಇಬ್ಬರು ಕದೀಮರು ಖತರ್ನಾಕ್ ಪ್ಲಾನ್ ಮಾಡಿ ಕದ್ದ ಬೈಕ್ ಮೂಲಕ ಎರಡೆರಡು ಚಿನ್ನದ ಸರವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಅದು ಎಲ್ಲಿ ನಡೆದಿರೋದು, ಹೇಗಾಯ್ತು ಈ ಘಟನೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ರಂಗೋಲಿ ಹಾಕ್ತಿದ್ದ ಮಹಿಳೆಯ ಸರಗಳ್ಳತನ, ಕದಿಮರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬೈಕ್ನಲ್ಲಿ ಬರ್ತಿರೋ ಇವರನ್ನು ಸರಿಯಾಗಿ ನೋಡಿ ಮನೆಗೆ ಹೋಗ್ತಿದ್ದಾರೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಕಳ್ಳತನಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಖತರ್ನಾಕ್ ಕದಿಮರು. ಮೊದಲಿಗೆ ಏರಿಯಾದಲ್ಲೇ ಒಂದು ರೌಂಡ್ ಹಾಕ್ತಾರೆ, ಆಮೇಲೆ ಒಂದ್ ಕಡೆ ಬೈಕ್ ನಿಲ್ಲಿಸ್ತಾರೆ, ಸುತ್ತಮುತ್ತ ನೋಡ್ತಾರೆ. ತಡರಾತ್ರಿ ರಂಗೋಲಿ ಹಾಕ್ತಿದ್ದ ಮಹಿಳೆಯನ್ನು ಗಮನಿಸಿ ಕಳ್ಳತನಕ್ಕೆ ಮುಂದಾಗ್ತಾರೆ. ನಾವು ನಮ್ಮ ಮನೆಯಲ್ಲಿ ಮಗುಗೆ ಊಟ ಮಾಡಿಸ್ತಾ ಇದ್ದೋ. ಊಟ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಭಯಂಕರ ಸೌಂಡ್ ಆಯಿತು. ಏನು ಸೌಂಡು ಅಂತ ನಾವು ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಗಾಡಿಯಲ್ಲಿ ಅವರು ಪಲ್ಸರ್ ಗಾಡಿಯಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೊರಟೋದ್ರು. ಅಷ್ಟೊತ್ತಿಗೆ ಇವರು ಆಚೆ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಅವ್ರದ್ದು ಮಾಂಗಲ್ಯ ಚರ ಕಿತ್ಕೊಂಡು ಸ್ಪೀಡಾಗಿ ಹೊರಟೋಗ್ಬಿಟ್ರು. ಆದಷ್ಟು ಇದು ಮಾಡೋ ಅಷ್ಟೊತ್ತಿಗೆ ಎಲ್ಲ ಹೊರಟೋಗ್ಬಿಟ್ರು. ಹೌದು, ಇಲ್ಲೆಲ್ಲ ಆತಂಕ, ಏನು ಆಚೆಗೆ ಬರೋಕ್ಕೆ ದಿಗಿಲು ಬೀಳ್ತಾವ್ರು. ಈಗ ವಿಳಾಸ ಕೇಳುವ ನೆಪದಲ್ಲಿ ಎಂಟ್ರಿ ಕೊಟ್ಟ ಕಳ್ಳರು ಮಹಿಳೆಯ ಮಾಂಗಲ್ಯ ಸರ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಮುಕ್ತಾಂಬಿಕಾ ಬಡಾವಣೆಯಲ್ಲಿ ಘಟನೆ ನಡೆದಿದೆ. 9 ಗಂಟೆ 20 ನಿಮಿಷ ಹಂಗಾದಾಗ ಅಲ್ಲಿಂದ ಕಡೆ ಬಂದು ಗಾಡಿ ಇಲ್ಲಿಗೆ ಬಂದು ಆ ಕಡೆ ಪಲ್ಸರ್ ಗಾಡಿ ತಿರುಗಿಸ್ಕೊಂಡ್ರು. ಅಲ್ಲಿಂದ ಸರಿ ನಿಂತ್ಕೊಂಡು ಕೇಳಿದೆ ಹಿಂದೆಗ,
ಈ ದಾರಿ ಹಿಂಗೆ ಹೋಗುತ್ತಾ ಅಂತ. ಇಲ್ಲ ಹೋಗಲ್ಲ ಅಂದ್ಬಿಟ್ಟು ಹಿಂಗೆ ಕೈ ಹಿಂಗೆ ಅಂದು ನಾನು ಆಗುತ್ತೆ ಹಿಂದಿಗೆ ಗೊತ್ತಾಗಲ್ಲ. ಆವಾಗ ಅಲ್ಲಿಂದ ಸರಿ ನಿಂತೋಡಿ ಹಿಂಗೆ ಬಂದೆ ಒಳ್ಕೊಯ್ಬಿಡು ಅಂತಡಿ ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ಬಂದು ಕಿತ್ಕೊಂಡು. ಗಿರಿಜಮ್ಮ ಎಂಬುವರ ಕುತ್ತಿಗೆಯಲ್ಲಿದ್ದ 40 ಗ್ರಾಂ ತೂಕದ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿದ್ದಾರೆ. ಕದಿಮರು ಏರಿಯಾದಲ್ಲಿ ಓಡಾಡಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸರಗಳ್ಳತನ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕದಿಮರು ದೊಡ್ಡಬಳ್ಳಾಪುರದಲ್ಲೇ ಬೈಕ್ ಕದ್ದು ಅಲ್ಲೇ ಸರಗಳ್ಳತನ ಮಾಡಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಮತ್ತು ದೊಡ್ಡಬೆಳವಂಗಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಮಹಿಳೆಯರು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ರು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತ ಆ ಇಬ್ಬರು ಕದೀಮರು ಖತರ್ನಾಕ್ ಪ್ಲಾನ್ ಮಾಡಿ ಕದ್ದ ಬೈಕ್ ಮೂಲಕ 2 ಚಿನ್ನದ ಸರವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಅದು ಎಲ್ಲಿ ನಡೆದಿರೋದು, ಹೇಗಾಯ್ತು ಈ ಘಟನೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ರಂಗೋಲಿ ಹಾಕ್ತಿದ್ದ ಮಹಿಳೆಯ ಸರಗಳ್ಳತನ, ಕದಿಮರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬೈಕ್ನಲ್ಲಿ ಬರ್ತಿರೋ ಇವರನ್ನು ಸರಿಯಾಗಿ ನೋಡಿ ಮನೆಗೆ ಹೋಗ್ತಿದ್ದಾರೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಕಳ್ಳತನಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಖತರ್ನಾಕ್ ಕದಿಮರು. ಮೊದಲಿಗೆ ಏರಿಯಾದಲ್ಲೇ ಒಂದು ರೌಂಡ್ ಹಾಕ್ತಾರೆ, ಆಮೇಲೆ ಒಂದ್ ಕಡೆ ಬೈಕ್ ನಿಲ್ಲಿಸ್ತಾರೆ, ಸುತ್ತಮುತ್ತ ನೋಡ್ತಾರೆ. ತಡರಾತ್ರಿ ರಂಗೋಲಿ ಹಾಕ್ತಿದ್ದ ಮಹಿಳೆಯನ್ನು ಗಮನಿಸಿ ಕಳ್ಳತನಕ್ಕೆ ಮುಂದಾಗ್ತಾರೆ. ನಾವು ನಮ್ಮ ಮನೆಯಲ್ಲಿ ಮಗುಗೆ ಊಟ ಮಾಡಿಸ್ತಾ ಇದ್ದೋ. ಊಟ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಭಯಂಕರ ಸೌಂಡ್ ಆಯಿತು. ಏನು ಸೌಂಡು ಅಂತ ನಾವು ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಗಾಡಿಯಲ್ಲಿ ಅವರು ಪಲ್ಸರ್ ಗಾಡಿಯಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೊರಟೋದ್ರು. ಅಷ್ಟೊತ್ತಿಗೆ ಇವರು ಆಚೆ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಅವ್ರದ್ದು ಮಾಂಗಲ್ಯ ಚರ ಕಿತ್ಕೊಂಡು ಸ್ಪೀಡಾಗಿ ಹೊಲ್ಟೋಗ್ಬಿಟ್ರು. ಆದಷ್ಟು ಇದು ಮಾಡೋ ಅಷ್ಟೊತ್ತಿಗೆ ಎಲ್ಲ ಹೊಲ್ಟೋಗ್ಬಿಟ್ರು. ಹೌದು, ಇಲ್ಲೆಲ್ಲ ಆತಂಕ, ಏನು ಆಚೆಗೆ ಬರೋಕ್ಕೆ ದಿಗಿಲು ಬೀಳ್ತಾವ್ರಿ. ಈಗ ವಿಳಾಸ ಕೇಳುವ ನೆಪದಲ್ಲಿ ಎಂಟ್ರಿ ಕೊಟ್ಟ ಕಳ್ಳರು ಮಹಿಳೆಯ ಮಾಂಗಲ್ಯ ಸರ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಮುಕ್ತಾಂಬಿಕಾ ಬಡಾವಣೆಯಲ್ಲಿ ಘಟನೆ ನಡೆದಿದೆ. 9:20 ಹಂಗಾದಾಗ ಅಲ್ಲಿಂದ ಕಡೆ ಬಂದು ಗಾಡಿ ಇಲ್ಲಿಗೆ ಬಂದು ಆ ಕಡೆ ಪಲ್ಸರ್ ಗಾಡಿ ತಿರುಗಿಸ್ಕೊಂಡ್ರು. ಅಲ್ಲಿಂದ ಸರಿ ನಿಂತ್ಕೊಂಡು ಕೇಳಿದೆ ಹಿಂದೆಗ ಈ ದಾರಿ ಹಿಂಗೆ ಹೋಗುತ್ತಾ ಅಂತ. ಇಲ್ಲ ಹೋಗಲ್ಲ ಅಂದ್ಬಿಟ್ಟು ಹಿಂಗೆ ಕೈ ಹಿಂಗೆ ಅಂದು ನಾನು ಆಗುತ್ತೆ ಹಿಂದಿಗೆ ಗೊತ್ತಾಗಲ್ಲ. ಆವಾಗ ಅಲ್ಲಿಂದ ಸರಿ ನಿಂತೋಡಿ ಹಿಂಗೆ ಬಂದೆ ಒಳ್ಕೊಯ್ಬಿಡು ಅಂತಡಿ ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ಬಂದು ಕಿತ್ಕೊಂಡು. ಗಿರಿಜಮ್ಮ ಎಂಬುವರ ಕುತ್ತಿಗೆಯಲ್ಲಿದ್ದ 40 ಗ್ರಾಂ ತೂಕದ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿದ್ದಾರೆ. ಕದಿಮರು ಏರಿಯಾದಲ್ಲಿ ಓಡಾಡಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸರಗಳ್ಳತನ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕದಿಮರು ದೊಡ್ಡಬಳ್ಳಾಪುರದಲ್ಲೇ ಬೈಕ್ ಕದ್ದು ಅಲ್ಲೇ ಸರಗಳ್ಳತನ ಮಾಡಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಮತ್ತು ದೊಡ್ಡಬೆಳವಂಗಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.